ತುಂಬ ಪವರ್ಫುಲ್ ಮತ್ತು ಡೇಂಜರಸ್ ಮ್ಯಾನಿಫೆಸ್ಟೇಷನ್ ಅದು ಮಿರರ್ ಮ್ಯಾನಿಫೆಸ್ಟೇಷನ್. ಸರಿನಾ? ಕನ್ನಡಿ ಯಾವತ್ತೂ ನಾವು ಕನ್ನಡಿ ಮುಂದೆ ನಾವು ಹೇಗೆ ನಿಲ್ತೀವಿ ಅದೇ ತೋರಿಸುತ್ತೆ. ಕರೆಕ್ಟಾ? ನಮ್ಮ ಪ್ರತಿಬಿಂಬನೇ ಅದು ತೋರಿಸುತ್ತೆ. ನಾವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ರೆ ಅದು ಕೆಟ್ಟದಾಗಿ ತೋರಿಸುತ್ತಾ? ಇಲ್ಲ. ನಾವು ಹೆಂಗೆ ಕಾಣಿಸ್ತೀವಿ ಅದೇ ತೋರಿಸುತ್ತೆ. ಖಂಡಿತವಾಗ್ಲು. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ರೆ ನೀವು ಅಲ್ಲೂ ಅಳ್ತಾ ಇರ್ತೀರ. ನಿಜ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಬಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಓಕೆ. ಇಲ್ಲೂ ಅಳ್ತಾ ಇರ್ತೀರಾ, ಅಲ್ಲೂ ಅಳ್ತಾ ಇರ್ತೀರಾ. ನೀವೇನೆ ಎರಡು ಬಿಂಬದಲ್ಲಿ ಅಳ್ತಾ ಇರ್ತೀರ. ಹಾಗಾಗಿ ಮೊದಲಿಗೆ ನಾವು ಮಾಡಬೇಕಾಗಿರೋದು ಕನ್ನಡಿ ಮುಂದೆ ನಿಂತ್ಕೊಂಡು ಯಾರೂ ಕಷ್ಟವನ್ನು ಹೇಳ್ಕೊಡ್ಬೇಡಿ. ನಿಮ್ಮ ನೋವನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಮಾತಾಡೋದು ಹೇಳಬೇಡಿ, ಅಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಡಬಲ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ. ದಯವಿಟ್ಟು ಕನ್ನಡಿ ಮುಂದೆ ತುಂಬ ಹುಷಾರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನೀವು ಹಳೆ ಪಿಕ್ಚರಲ್ಲೆಲ್ಲ ನೋಡಿರ್ತೀರ, ಇಲ್ಲ ತಿಳ್ಕೊಂಡಿರ್ತೀರ. ಕನ್ನಡಿಯಿಂದ ನಾವು ಬೇರೆಯವ್ರನ್ನ ವಶೀಕರಣ ಮಾಡ್ಬೋದು, ಟೆಲಿಪೋರ್ಟ್ರೇಷನ್ ಯೂಸ್ ಮಾಡ್ಬೋದು. ಅಂದರೆ ಒಂದು ಇಲ್ಲಿಂದ ನಾವು ಬೇರೆ ಜಾಗಕ್ಕೆ ಹೋಗೋದು, ಅದನ್ನು ಟೆಲಿಪೋರ್ಟ್ರೇಷನ್ ಅಂತ ಹೇಳ್ತೀವಿ. ಅದು ಒಂದು ದ್ವಾರವಾಗಿ ವರ್ಕ್ ಆಗುತ್ತೆ ಕನ್ನಡಿ. ಆಗಿನ ಕಾಲದಲ್ಲೆಲ್ಲ ಕನ್ನಡಿ ಮುಖಾಂತರ ಬೇರೆ ಜಾಗಕ್ಕೆ ಹೋಗ್ತಾ ಇದ್ರು, ಕನ್ನಡಿ ಮುಖಾಂತರ ಬೇರೆಯವ್ರನ್ನ ವಶೀಕರಣ ಮಾಡ್ಕೊತಾ ಇದ್ರು, ಕನ್ನಡಿ ಮುಖಾಂತರ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ಲ್ಯಾಪ್ಟಾಪ್ ಥರ ಕನ್ನಡಿ ವರ್ಕ್ ಆಗ್ತಿತ್ತು. ಇವಾಗ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಫೋನ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡಿದ ತಕ್ಷಣ ನೀವು ಬರ್ತೀರ ನಮ್ಮ ಮುಂದೆ. ಅದೇ ಥರನೇ ಅವರು ಕನ್ನಡಿಯಲ್ಲಿ ಕರೆಸ್ಕೊತಾ ಇದ್ರು. ಇದೆಲ್ಲ ನಿಜವಾಗ್ಲೂ ನಡೀತಾ ಇತ್ತು ಹಿಂದೆ. ಹಾಗೇನೆ ಆತ್ಮಗಳನ್ನು ಅಷ್ಟೇನೆ, ಕೆಲವೊಂದು ಆತ್ಮಗಳನ್ನ ಮ್ಯಾನಿಫೆಸ್ಟೇಷನ್ ಒಂದು ರೀತಿಲಿ ಬ್ಲ್ಯಾಕ್ ಮ್ಯಾಜಿಕ್ನ ತುಂಬಾ ಗಾಢವಾಗಿ ತಗೊಂಡಿದ್ಯಾ ಅಂತ ಕಾನ್ಸೆಪ್ಟ್ ಇದು. ಇಲ್ಲ ಅದ್ರದ್ದು ನೋಡಿ, ನಾವು ಯಾವುದೇ ವಿದ್ಯೆ ಆದರೂ ನಾವು ಸಕಾರಾತ್ಮಕವಾಗೂ ಉಪಯೋಗಿಸ್ಕೋಬೋದು, ನಕಾರಾತ್ಮಕವಾಗೂ ಉಪಯೋಗಿಸ್ಕೋಬೋದು. ಸರಿನಾ? ಯಾಕೆ ಈ ವಿದ್ಯೆಗಳೆಲ್ಲ ನಶಿಸಿ ಹೋಯಿತು ಅಂತ ಹೇಳಿದ್ರೆ ತುಂಬ ಜನ ಇದನ್ನು ಕೆಟ್ಟದಕ್ಕೆ, ಬೇರೆಯವ್ರನ್ನ ವಶೀಕರಣ ಮಾಡ್ಕೊಳ್ಳೋಕ್ಕೆ, ಬೇರೆಯವ್ರನ್ನ ಹಾಳು ಮಾಡೋದಕ್ಕೋಸ್ಕರ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದಕ್ಕೆ ಇದೆಲ್ಲನೂ ನಶಿಸಿ ಹೋಗಿರೋದು. ಸರಿನಾ? ಅದಕ್ಕೆ ನಾವು ಯಾವತ್ತೂ ಪಾಸಿಟಿವಾಗಿ ಹೇಳ್ಕೊಡ್ತೀವಿ. ಸೊ ಮಿರರ್ ಮುಂದೆ ನಿಂತ್ಕೊಂಡು ಅಳಬಾರ್ದು, ಮಿರರ್ ಮುಂದೆ ನಿಂತ್ಕೊಂಡು ನೋವುಗಳನ್ನ ಹೇಳ್ಕೊಡ್ಬಾರ್ದು. ನನಗೆ ಯಾಕೆ ಈ ಥರ ತೊಂದರೆಗಳಾಗ್ತಿದೆ, ನಾನು ಯಾಕೆ ಈ ಥರ ಕಷ್ಟಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಬರೀ ಕೆಟ್ಟದೇ ನಡೀತಾ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಚೆನ್ನಾಗಿಲ್ಲ, ನಾನು ಕಪ್ಪುಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನನ್ನ ಫೇಸಲ್ಲೆಲ್ಲ ಮೊಡವೆ ಇದೆ, ನನ್ನ ಕೂದಲೆಲ್ಲ ಉದುರಿದೆ, ಅದನ್ನೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಡಿ. ಫಸ್ಟಿಗೆ ಮಾಡಬೇಕಾಗಿರೋದು ಕನ್ನಡಿ ಮುಂದೆ ನಿಂತ್ಕೊಂಡು ನಗಬೇಕು. ನೀವು ಯಾವಾಗ ನಗ್ತೀರಾ ಅಲ್ಲಿ ಡಬಲ್ ಮ್ಯಾನಿಫೆಸ್ಟೇಷನ್. ಇಲ್ಲೂ ನಗ್ತಿದ್ದೀರಾ, ಅಲ್ಲೂ ನಗ್ತಿದ್ದೀರಾ. ಅದನ್ನು ನೀವು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ದಂಗೆ ಆಯಿತು. ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಕನ್ನಡಿ ಮುಂದೆ ನಿಂತ್ಕೊಂಡು ಖುಷಿಯಾಗಿ ಒಂದು ಸ್ಮೈಲ್ ಮಾಡಿ, ನಾನು ಇವತ್ತು ಖುಷಿಯಾಗಿದ್ದೀನಿ, ಇವತ್ತಿನ ದಿನ ನನಗೆ ಖುಷಿಯಾಗಿರುತ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ, ಸುಂದರವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನನ್ನ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆದಿದೆ, ನಾನು ಸೌಂದರ್ಯವಾಗಿದ್ದೇನೆ, ನಾನು ತುಂಬ ಸಂತೋಷವಾಗಿದ್ದೇನೆ, ನಾನಿವತ್ತು ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡಿದ್ದೇನೆ, ನಾನಿವತ್ತಿನ ದಿನ ನನಗೆ ಎಲ್ಲವೂ ಒಳ್ಳೆಯದೇ ನಡೀತಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆಯೇ ನಿಮ್ಮ ಕುಲದೇವರುಗಳಿಗೆ, ನಿಮ್ಮ ಇಷ್ಟ ದೇವರುಗಳಿಗೆ, ನಿಮ್ಮ ಮಾತೃಪಿತರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಾಗಿ ಮೇಡಮ್ ಹೇಳ್ತಾ ಇದ್ರೆ ಒಂದೇ ಒಂದು ಪಾಯಿಂಟ್ ನನ್ನ ನೆನಪು ಬರ್ತಾ ಇರೋದು. ನನ್ನ ರಿಲೇಟಿವಲ್ಲಿ ಒಬ್ಬರು, ದೂರದ ರಿಲೇಟಿವ್ ಒಬ್ಬರು, ಅವ್ರು ನನ್ನ ಹತ್ರ ಓಡ್ ಬಂದು ಹೇಳ್ತಾರೆ, ನಾನು ಸುಮಾರು ವರ್ಷಗಳಾದ್ಮೇಲೆ ಮೀಟ್ ಮಾಡಿದಾಗ, ಮಿಡ್ಲ್ ಏಜ್ಡ್ ವುಮೆನ್ ಅವರು, ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದರು. ಅವ್ರು ಹಿಂಗೆ ಯಾವುದೋ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಹೋಗಿದ್ದಾರೆ. ನನ್ನ ಹತ್ರ ಓಡು ಬಂದು ಹೇಳ್ತಾರೆ, ನಾನು ನಿನ್ಗೆ ಹೇಳ್ತೀನಿ ಅದನ್ನು ಮಾಡು, ಅದನ್ನು ಮಾಡಿಬಿಟ್ರೆ ಸಾಕು, ಇನ್ನೇನು ಬೇಡ, ಯೂನಿವರ್ಸ್ ನಿನಗೆಲ್ಲನೂ ಕೊಡುತ್ತೆ ಅಂತಂದರು. ಅವ್ರು ಹೇಳಿದ ಮಾತು ಇಷ್ಟೇ, ಹಾಯ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಅದರ ಹೆಸರು ಹೋಪೊನೊಪೊನೊ. ಹೋಪೊನೊಪೊನೊ ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಒಂದು ಟೆಕ್ನಿಕ್ಕೇನೆ. ಇದನ್ನು ನಾವು ಪ್ರತಿಯೊಂದು ವಸ್ತುಗೂ ಉಪಯೋಗಿಸ್ಬೇಕು. ನೀವು ಉಪಯೋಗಿಸೋ ಕಾರಿಗೆ, ನೀವಿರೋ ಮನೆಗೆ, ನಿಮ್ಮ ದುಡ್ಡಿಗೆ. ಯಾಕೆಂದರೆ ಕಾರ್ಗೂ ಒಂದೊಂದ್ಸಲ ನಾವು ಬೈದ್ಬಿಟ್ಟಿರ್ತೀವಿ, ಮನೆಗೂ ಒಂದೊಂದ್ಸಲ ಬೈದ್ಬಿಟ್ಟಿರ್ತೀವಿ, ದುಡ್ಡಿಗೆ ಒಂದೊಂದ್ಸಲ ಬೆಲೆ ಕೊಟ್ಟಿರಲ್ಲ, ಬೈದಿರ್ತೀವಿ. ಹಾಗಾಗಿ ಪ್ರತಿ ವಸ್ತುಗೂ, ಹಾಗೆ ಗಂಡನಿಗಾಗಲಿ, ಹೆಂಡತಿಯಾಗಲಿ, ನಮ್ಮ ತಂದೆ ತಾಯಿಗಾಗಲಿ, ನಮ್ಮ ಮಾತೃಪಿತರರಿಗಾಗಲಿ, ದೇವ್ರಿಗಾಗಲಿ, ಇಲ್ಲ ಯೂನಿವರ್ಸ್ಗಾಗಲಿ, ಫಸ್ಟು ನಾವು ಈ ಹೋಪೊನೊಪೊನೊ ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು
ಇದಿಷ್ಟನ್ನ ನಾವು ಹೇಳಲೇಬೇಕು. ಇದು ಮ್ಯಾನಿಫೆಸ್ಟೇಷನ್ನ ಇನ್ನೊಂದು ಭಾಗ, ಗ್ರ್ಯಾಟಿಟ್ಯೂಡ್ ಅಂತ. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಅಲ್ವಾ ಮೇಡಮ್? ಖಂಡಿತ. ಪ್ರತಿಯೊಂದು ಯೂನಿವರ್ಸ್ ಕನೆಕ್ಟ್ ಆಗಿದೆ. ನಾವು ಏನೇ ಮಾಡ್ಬೋದು ರಂಜಿತ್ ಅವರೇ, ಕೊನೆಗೆ ನಾವು ಒಂದು ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞತೆನ ಸಲ್ಲಿಸಲಿಲ್ಲ ಅಂದರೆ ಅದು ನಮಗೆ ಲಭ್ಯ ಆಗಲ್ಲ. ಇವಾಗ ಗುರು ಮುಖಾಂತರ ನೀವು ವಿದ್ಯೆ ಕಲ್ತಿರ್ತೀರ, ಆ ಗುರುಗೆ ಗುರುದಕ್ಷಿಣೆ ಕೊಡಲಿಲ್ಲ, ಅವರಿಗೆ ಬೆಲೆ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ದಿನ ಆದಮೇಲೆ ನೀವು ಕಲ್ತಿರೋ ವಿದ್ಯೆ ಎಲ್ಲ ಮರ್ತೋಗುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ಯಾಕೆಂದರೆ ನಿಮಗೆ ಕೃತಜ್ಞತೆ ಭಾವನೆ ಇಲ್ಲ. ಇವಾಗ ಯೂನಿವರ್ಸ್ ನೀವು ಕೇಳಿದ್ದಿಲ್ಲ, ಖಂಡಿತ ಪ್ರತಿಯೊಬ್ಬರಿಗೂ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ವೈಫ್ಗಾಗಲಿ, ನಿಮ್ಮ ಎತ್ತಿರೋ ತಂದೆ ತಾಯಿಗಳಾಗಲಿ, ನೀವು ಉಪಯೋಗಿಸೋ ಕಾರು, ಫೋನು. ನಾನು ಬೆಳಿಗ್ಗೆ ಎದ್ದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫೋನ್ ಎಷ್ಟೊಂದು ಜನ ಕ್ಲೈಂಟ್ಸ್ನ ಕನೆಕ್ಟ್ ಮಾಡುತ್ತೆ, ದುಡ್ಡು ಬರುತ್ತೆ, ಅದರಿಂದ ನಾನು ತುಂಬ ಉಪಯೋಗ ಆಗುತ್ತೆ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೀವು ಯಾವಾಗ ಇವಾಗ ಕಾರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಪ್ರತಿದಿನ ನೀವು ಕಾರಲ್ಲಿ ಹೋಗಿ ಕುತ್ಕೊಂಡ ತಕ್ಷಣವೇ ಥ್ಯಾಂಕ್ ಯು ಕಾರ್, ಐ ಲವ್ ಯು ಕಾರ್, ಇವತ್ತು ನಾನು ನಿನ್ನ ಎಲ್ಲೋ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ನನ್ನನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಮನೆಗೆ ಕರ್ಕೊಂಬಾ. ಸೊ ನಿರ್ಜೀವ ವಸ್ತುಗಳ ಜೊತೆನೂ ಮಾತಾಡಕ್ಕೆ ಹೇಳ್ತೀರಾ? ಖಂಡಿತವಾಗ್ಲೂ ನೀವು ಒಂದು ಎಮೋಷನ್ಸ್ನ ಕ್ರಿಯೇಟ್ ಮಾಡಬೇಕು, ಒಂದು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಬೇಕು. ಖಂಡಿತವಾಗ್ಲೂ ನಿಮ್ಮ ಕಾರ್ ನೀವು ಹೇಳಿದ ಮಾತು ಕೇಳುತ್ತೆ. ಆವತ್ತಿನ ದಿನ ನಿಮ್ಮ ಕಾರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಕಾರಿಗೆ ಒಂದು ಚೂರು ಡ್ಯಾಮೇಜ್ ಆಗಲಿ, ಪ್ರಾಬ್ಲಮ್ ಆಗಲಿ ಏನೂ ಆಗಲ್ಲ. ನಿಮ್ಮನ್ನ ಸೇಫಾಗಿ ಕರ್ಕೊಂಬರುತ್ತೆ. ಇವತ್ತು ಬೇರೆಯವ್ರು ಕೇಳ್ಬೋದು ಕಾರ್ನ. ಈಗ ನೀವು ಕಾರ್ ಮ್ಯಾನಿಫೆಸ್ಟೇಷನ್ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಹೋಗಿ ಹೇಳ್ತೀನಿ. ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಒಂದೇ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಲೇಬೇಕು. ನಾನೊಂದು ಬಾಟ್ಲಲ್ಲಿ ನನಗೆ ಬೇಕಾಗಿರೋ ಮ್ಯಾನಿಫೆಸ್ಟೇಷನ್ ನಾನು ಮಾಡಿಬಿಟ್ಟಿದ್ದೀನಿ. ಇನ್ ಕೇಸ್ ಬೇರೆಯವ್ರು ಕುಡಿದ್ಬಿಟ್ರೆ ಇದನ್ನು, ಅದು ಅವ್ರಿಗೆ ವರ್ಕ್ ಆಗೋದಿಲ್ಲ. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಾಗೆ ನೀರಿಗೆ ಮೆಮೊರಿ ಪವರ್ ಇರುತ್ತೆ, ನೀವು ಹೇಳಿದ್ದನ್ನು ಮಾತ್ರ ಕೇಳೋದು. ಓ ನೈಸ್, ಐ ಲವ್ ಯು ವಾಟರ್, ಐ ಲವ್ ಯು ಸೋ ಮಚ್. ಹಂಗಾದ್ರೆ ಈಗ ಒಟ್ಟಲ್ಲಿ ಬೇರೆಯವ್ರಿಗೆ ವರ್ಕ್ ಆಗುತ್ತೋ ಇಲ್ಲ, ಬಟ್ ಬೇರೆಯವ್ರಿಗಂತೂ ಕೆಟ್ಟದಂತೂ ಆಗಲ್ಲ. ಇಲ್ಲ, ಖಂಡಿತ ಇಲ್ಲ. ಅದು ಮಾಮೂಲಿ ನೀರಾಗಿರುತ್ತೆ. ಇವಾಗ ಹೇಗೆ ಡಾಕ್ಟರ್ ಎಮೋಟೋ ಅವರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ, ಅದೇ ಥರನೇ ನೀವು ಬೇಕಾದ್ರೆ ನೀವು ಮನೆಯಲ್ಲಿ ಎಲ್ಲರೂ ಯಾರಾದರೂ ಸರಿ ಒಂದು 2 ಗ್ಲಾಸ್ ವಾಟರ್ ಬಾಟಲ್ ತೊಗೊಳ್ಳಿ, ಗಾಜಿನ ಗ್ಲಾಸ್ ತೊಗೊಳ್ಳಿ, ಸ್ವಲ್ಪ ಅಕ್ಕಿ ಹಾಕಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಐ ಲವ್ ಯು ಅಂತ ಒಂದ್ರ ಮೇಲೆ ಬರೀರಿ, ಇನ್ನೊಂದ್ರ ಮೇಲೆ ಐ ಹೇಟ್ ಯು ಅಂತ ಬರೀರಿ. ಅದಕ್ಕೆ ಹೇಳಿ, ಈ ಅಕ್ಕಿ ಚೆನ್ನಾಗಿದೆ, ಈ ಅಕ್ಕಿ ಆರಾಮಾಗಿದೆ, ಏನು ಕೆಡೋದಿಲ್ಲ, ಈ ಅಕ್ಕಿ 30 ದಿನ ಆದ್ರೂ ಚೆನ್ನಾಗಿರುತ್ತೆ, ಐ ಲವ್ ಯು ವಾಟರ್ ಅಂತ ಹೇಳಿಬಿಟ್ಟು ಅದನ್ನಿಡಿ. ಇದಕ್ಕೆ ನೀನು ಚೆನ್ನಾಗಿಲ್ಲ, ನೀನು ಕೊಳ್ತೋಗ್ತಾ ಇದೆಯಾ, ನೀನು ವಾಸನೆ ಬರ್ತಾ ಇದೆಯಾ, ಐ ಹೇಟ್ ಯು ಅಂತ ಹೇಳ್ಬಿಟ್ಟು ಇಡಿ. 15 ದಿನಕ್ಕೊಂದ್ಸಲ ಟೆಸ್ಟ್ ಮಾಡಿ ನೋಡಿ. ನೀವು ಪಾಸಿಟಿವ್ ಆಗಿ ಹೇಳಿರುವಂಥ ಅಕ್ಕಿ ಏನೂ ಆಗಿರಲ್ಲ, ನೆಗೆಟಿವ್ ಆಗಿರೋದು ಹಾಳಾಗೋಗುತ್ತೆ. ಟ್ರೈ ಅಂತೂ ಮಾಡೇ ಮಾಡ್ತೀನಿ ನೀವು ಹೇಳಿದ ಮೇಲೆ. ಹಾಗೆಯೇ ಇನ್ನೊಂದು 2 ಗುಲಾಬಿ ಗಿಡಗಳನ್ನ ತಗೊಳ್ಳಿಬೇಕಿದ್ರೆ 2 ಗುಲಾಬಿ ಗಿಡಗಳನ್ನ ತಗೊಂಡು ಒಂದು ಗುಲಾಬಿ ಗಿಡಕ್ಕೆ ಹೇಳಿ, ಪಾಸಿಟಿವ್ ಥಾಟ್ಸ್ ಮಾತ್ರ ಹೇಳಿ. ನೀನು ಚೆನ್ನಾಗಿ ಬೆಳೀತಾ ಇದೆಯಾ, ನೀನು ತುಂಬ 10 ಹೂಗಳನ್ನ ಬಿಡ್ತಾ ಇದೆಯಾ, ನೀನು ಆರೋಗ್ಯವಾಗಿದೆಯಾ, ನೀನು ತುಂಬ ಚೆನ್ನಾಗಿ ಬೆಳೆದಿದೆಯಾ ಅಂತ ಹೇಳಿ. ಇನ್ನೊಂದಕ್ಕೆ ನೀನು ಚೆನ್ನಾಗಿಲ್ಲ, ನೀನು ಹೂವನ್ನೇ ಬಿಡ್ತಾ ಇಲ್ಲ, ನೀನು ಕೊಳ್ತೋಗ್ತಾ ಇದೆಯಾ, ನಿನ್ನ ಬೇರುಗಳೆಲ್ಲ ಕೊಳ್ತೋಗ್ತಾ ಇದೆ, ನೀನು ಒಣಗೋಗ್ತೀಯಾ ಅಂತ ಹೇಳಿಬಿಟ್ಟು ಪ್ರತಿದಿನ 1-2 ನಿಮಿಷ ಅದನ್ನೇ ಹೇಳಿಬಿಟ್ಟು ಇಡಿ. ನೀವು ಪಾಸಿಟಿವ್ ಆಗಿ ಹೇಳಿರೋ ಗಿಡ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೂವು ಬಿಡುತ್ತೆ. ನೆಗೆಟಿವ್ ಥಾಟ್ಸ್ ಹೇಳಿರೋ ಗಿಡ ನಿಜವಾಗ್ಲೂ ಒಣಗೋಗುತ್ತೆ. ಯಾರು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ಅಯ್ಯೋ ನಾವು ಹೇಳಿಬಿಟ್ರೆ ಬದಲಾಗ್ಬಿಡುತ್ತಾ ಜೀವನ ಅಂತೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರು, ನೆಗೆಟಿವ್ ಆಗಿ ನಮಗೆ ಕಮೆಂಟ್ ಮಾಡೋರು ಇದ್ದಾರಲ್ಲ, ಅವ್ರು ಟೆಸ್ಟ್ ಮಾಡಿ ನೋಡಲಿ. ಈಗ ಗಿಡಗಳ ಮೇಲೆ ಪ್ರಯೋಗ ಮಾಡೋಕ್ಕೆ ಹೇಳಿದ್ದೀರಾ, ವಾಟ್ ಒಬ್ಬ ಮನುಷ್ಯನ ಮೇಲೆ ಇದನ್ನು ಪ್ರಯೋಗ ಮಾಡಿದ್ರೆ?